ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶಿವಪ್ರಸಾದ್, ಬಾಂಬೆ ನೋಡಿದ್ಯೇನೆಯಾ? ಬಾಂಬೆನಾ ಸರ್? ಅದು ನನ್ನ ಫೇವ್ರೆಟ್ ಡೈರೆಕ್ಟರ್ದು ಫೇವ್ರೆಟ್ ಪಿಕ್ಚರ್ ಸರ್. ತೂ ಹೀರೇ ಇಡಿಯಟ್. ಬಾಂಬೆ ಪಿಕ್ಚರ್ ಅಲ್ಲ ನಾನು ಹೇಳಿದ್ದು, ಮುಂಬೈ ಸಿಟಿ ನೋಡಿದ್ಯೇನೆಯಾ? ಓ ಅದಾ ಸರ್. ಅವಾಗವಾಗ ಟ್ರೈನ್ ಪಾಸ್ ಆಗ್ಬೇಕಾದ್ರೆ ಬೆಂಗಳೂರು ಟು ಮುಂಬೈ ಅಂತ ಬೋರ್ಡ್ ನೋಡಿದ್ದೀನಿ ಸರ್. ಟ್ರೈನ್ ಒಳಗೆ ಕೂತ್ಕೊಂಡು ಬೆಂಗಳೂರಿಂದ ಮುಂಬೈವರೆಗೂ ಹೋಗಿ ಮುಂಬೈ ನೋಡಿಲ್ಲ ಸರ್. ಸೂಜಿಗೆ ದಾರ ಪೋಡ್ಸಕ್ಕೆ ಗೊತ್ತಿಲ್ಲ. ನೀನ್ ಕುಲಾವಿ ಎಲ್ಲಿಂದ ಅವಲಿತಾನೆ? ನಮ್ಮ ಬಾಸ್ಗೆ ಬುದ್ಧಿನೇ ಇಲ್ಲ. ಮಾರ್ಗಿಯವರು ಏನೋ ಗೊಣಗ್ತಾ ಇದ್ದಾರೆ ಸರ್. ನಮ್ ದೊಡ್ಡ ಬಾಸ್ ಆನಂದ್ ದೇಶಪಾಂಡೆ ಸರು ನಿಮ್ಮನ್ನ ಹೊಸ ಪ್ರಾಜೆಕ್ಟ್ ಮೇಲೆ ಬಾಂಬೆ ಕಳಿಸ್ತಾ ಇದ್ದಾರೆ. ಓ ಬಾಂಬೆ ಬಾಂಬೆ ಸರ್, ನಿಮ್ ಕೈ ಮುಗಿತೀನಿ ಸರ್. ಬಾಂಬೆಗೆಲ್ಲ ಬೇಡ ಸರ್. ಈಗಷ್ಟೇ ಮನೆ ತಗೊಂಡು ಲೈಫಲ್ಲಿ ಸೆಟ್ಲ್ ಆಗ್ತಾ ಇದೀವಿ ಸರ್. ಮಕ್ಕಳಿಗೆ ಸ್ಕೂಲು ಕಾಲೇಜು ಎಲ್ಲ ಇಲ್ಲೇ ಸರ್ ಇರೋದು. ಇದಕ್ಕೆ ನನಗೆ ಬಾಂಬೆಗೆ ಶಿಫ್ಟ್ ಆಗೋದ್ರೆ ಹೆಂಗ್ ಸರ್ ಆಗುತ್ತೆ? ಅದ್ರಲ್ಲದೆ ನಂಗೆ ಹಿಂದಿ ಮಾತಾಡಕ್ ಬರಲ್ಲ ಸರ್. ಮುಜೆ ಹಿಂದಿನೇ ಯಾತ ಕೈಂಡ್ ಅಂಡರ್ಸ್ಟ್ಯಾಂಡ್ ಸರ್. ಇಲ್ಸಯ್ಯ ಸಾಕು ನೀನು ಬೀದಿ ನಾಟಕನ. ಅದಕ್ಕೆ ಹೇಳೋದು ನಿನ್ನಂತ ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್ಗೆ ಹೊಸ ಪ್ರಾಜೆಕ್ಟ್ ಕೊಡಬಾರ್ದು ಅಂತ. ಏ ನಾನ್ ಸೆನ್ಸ್ ಫೆಲೋ, ನಿನ್ನನ್ನ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಹೊಸ ಪ್ರಾಜೆಕ್ಟ್ ಮೀಟಿಂಗಿಗೆ ನಿನ್ನನ್ನ ಬಾಂಬೆ ಕಳಿಸ್ತಾ ಇದೀವಿ. ಅಲ್ಲಿ 2 ದಿನ ಮೀಟಿಂಗ್ ಇರುತ್ತೆ. ಮೀಟಿಂಗ್ ಮುಗಿಸ್ಕೊಂಡು ಪ್ರಾಜೆಕ್ಟ್ ನ ಓಕೆ ಮಾಡಿಸ್ಕೊಂಡೇ ಬರ್ಬೇಕು. ಹೌದು ಶಿವ್ ಸರ್. ಇಲ್ಲಿಂದ ಫ್ಲೈಟ್ ಅಲ್ಲಿ ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ಇದ್ದು ಅಲ್ಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಫ್ಲೈಟ್ ಅಲ್ಲೇ ವಾಪಸ್ ಬರ್ಬೇಕು. ದುಡ್ಡಿನ ಬಗ್ಗೆ ಏನು ತಲೆ ಕೆಡ್ಸ್ಕೊಬಿಡಿ, ಎಲ್ಲ ಕಂಪ್ನಿನೇ ಕೊಡುತ್ತೆ. ಕಂಪನಿ ಕೊಡುತ್ತೆ. ಓ ಚಿಕ್ಕ ವಯಸ್ಸಲ್ಲಿ ಆಕಾಶದಲ್ಲಿ ಏರೋಪ್ಲೇನು ಹೆಲಿಕಾಪ್ಟರ್ ಹೋಗ್ತಾ ಇದ್ರೆ ಏರೋಪ್ಲೇನ್ ಟಾಟಾ, ಹೆಲಿಕಾಪ್ಟರ್ ಟಾಟಾ ಅಂತ ಇದ್ದೆ. ಈಗ ನಾನೇ ಏರೋಪ್ಲೇನ್ ಒಳಗೆ ಕೂತ್ಕೊಂಡು ಕೆಳಗಿರೋರ್ಗೆಲ್ಲ ಟಾಟಾ ಮಾಡ್ಬೋದು. ಆಹಾ, ಇದೆ ಅಲ್ವಾ ಟಾಟಾ ಭಾಗ್ಯ ಅಂದ್ರೆ. ಆಹಾ, ಇಷ್ಟು ದಿನ ರೋಡ್ ಸೈಡಲ್ಲಿ ನಿಂತ್ಕೊಂಡು 5 ಸ್ಟಾರ್ ಹೋಟೆಲ್ ಕಾಂಪೌಂಡ್ನ ನೋಡ್ತಾ ಇದ್ದೆ. ಈಗ ನಾನೇ 5 ಸ್ಟಾರ್ ಹೋಟೆಲ್ ಒಳಗೆ ಕೂತ್ಕೊಂಡು ರೋಡ್ ಸೈಡ್ನೆಲ್ಲ ನೋಡೋ ಸೌಭಾಗ್ಯ. ಓ ಮೈ ಗಾಡ್, ಯು ಆರ್ ಮೈ ಗಾಡ್, ಥ್ಯಾಂಕ್ ಯು ಸರ್. ಹಿಂಗ್ ಮೈ ಮರ್ತ್ ನಿಂತು ಪ್ರಾಜೆಕ್ಟ್ ಓಕೆ ಆಗ್ಲಿಲ್ಲ ಅಂದ್ರೆ ದೆವ್ವ ಬಿಡುತ್ತೀನಿ. ಇನ್ನು 4 ದಿವಸ ಮೀಟಿಂಗ್ ಇದೆ, ಪ್ರಿಪೇರ್ ಆಗುವ. ಓಕೆ ಸರ್. ಶಿವ್ ಸರ್ ಬನ್ನಿ, ಅಕೌಂಟೆಂಟ್ ನಾಗರಾಜ್ ಸರ್ ಹತ್ರ ನಿಮ್ಗೆ ಅಡ್ವಾನ್ಸ್ ಇಸ್ಕೊಡ್ತೀನಿ. ಓಕೆ ಓಕೆ. ಇಂಥ ಬಫೂನ್ಗಳನ್ನೆಲ್ಲ ಬಾಂಬೆ ಕಳಿಸ್ಬೇಕು. ಮೈಕ್ ಟೆಸ್ಟಿಂಗ್ 1 2 3. ಕುಟುಂಬದವರೆಲ್ಲ ಕೇಳಿಸ್ಕೊಳ್ರಿ, ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ರೀ. ಸರ್ಪ್ರೈಸಾ? ಎಸ್. ಏನು ಅದು? ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ. ಬಾಂಬೆ? ಅಯ್ಯೋ, ಪಕ್ಕದ ರೋಡಲ್ಲಿರೋ ಬಾಂಬೆ ಬಜಾರ್ಗ ಅದ್ರಲ್ಲೇನ್ರಿ ಬಂತು ಸರ್ಪ್ರೈಸು? ಹೇಯ್, ಬಾಂಬೆ ಬಜಾರ್ ಅಲ್ಲ, ಮುಂಬೈ ವಾಣಿಜ್ಯ ನಗರಿ ಮುಂಬೈ ಹೋಗ್ತಾ ಇದ್ದೀನಿ. ಮುಂಬೈಯಾ? ಎಸ್, ಅದು ಫ್ಲೈಟ್ ಅಲ್ಲಿ ಉಳ್ಕೊಳ್ಳೋದು 5 ಸ್ಟಾರ್ ಹೋಟೆಲ್ ಅಲ್ಲಿ. 5 ಸ್ಟಾರಾ? ಆಫ್ ಕೋರ್ಸ್. ಏನು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅಪ್ಪ, ಹೊಸ ಪ್ರಾಜೆಕ್ಟ್ ವಿಷಯವಾಗಿ ಕಂಪನಿಯವರು ನನ್ನನ್ನ ಬಾಂಬೆ ಕಳಿಸ್ತಾ ಇದ್ದಾರೆ. ಇದು ಅಡ್ವಾನ್ಸ್ ಅಷ್ಟೇ. ಬಿಲ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಇನ್ನೂ ಒಂದಷ್ಟು ದುಡ್ಡು ಕೊಡ್ತಾರೆ. ಕಂಗ್ರ್ಯಾಚುಲೇಷನ್ ಶಿವ ಅವರೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಕೇಳಿಸ್ಕೊಂಡೆ. ಅಂದಂಗೆ ನಿಮ್ಮ ಮುಂಬೈ ಮೀಟಿಂಗ್ ಹೊಯ್ಬಕ್ಕೆ ಎಷ್ಟು ಖರ್ಚು ಬೀಳುತ್ತೆ? ಫ್ಲೈಟ್ ಚಾರ್ಜು, 5 ಸ್ಟಾರ್ ಹೋಟ್ಲು, ಅದು ಇದು ಎಲ್ಲ ಸೇರಿಸಿ ಹತ್ತತ್ರ ಒಂದು 50,000 ರೂಪಾಯಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಹಂಗಾರೆ ಅದ್ರಲ್ಲಿ ಒಂದು 30 ರಿಂದ 35 ಉಳಿಸ್ಕೊಂಡಕ್ಕಲ್ಲ? ಅಷ್ಟು ದುಡ್ಡು ಹೇಗೆ ಉಳಿಸಕ್ಕಾಗತ್ತೆ ಕಾಶಿ ಅವರೇ? ಶಿವರೇ, ನೀವು ಹಾತಿಪ್ಪದು ದುಬೈಗಲ್ಲ ಬಾಂಬೆಗೆ. ಫ್ಲೈಟಲ್ಲಿ ಎಂತ ಕೋತ್ರಿ? ಹೊಯ್ಬಕ್ಕೆ 16,000 ರೂಪಾಯಿ ಆಯ್ತು. ಅದೇ ಟ್ರೈನಲ್ಲಿ ಹೊರೆ ಟ್ರೈನ್ ಟಿಕೆಟ್ಗೆ ಅಪ್ ಆ್ಯಂಡ್ ಡೌನ್ಗೆ ಒಂದು 2,000 ಆದರೂ 14,000 ಉಳಿಯುತ್ತೆ. ಹಾಂ, ಇನ್ನು 5 ಸ್ಟಾರ್ ಹೋಟ್ಲಲ್ಲ ಎಂತ ಉಳ್ಕಂತ್ರಿ? ಯಾರ್ದಾದ್ರೂ ಪರ್ಚೇಸ್ತ್ರ ಮನೇಲಿ ಉಳ್ಕೊಂಡ್ರೆ ಆಯ್ತಪ್ಪ. ಅದರಲ್ಲೂ ಒಂದು ಸ್ವಲ್ಪ ಉಳಿಸ್ಲಕ್ಕ. ಹಂಗೂ ಹಿಂಗೂ ಚಾ ತಿಂಡಿ ಅಂದಳಿ ಖರ್ಚು ಕಳೆದ ಒಂದು 30 ರಿಂದ 35,000 ರೂಪಾಯಿ ಹ್ಯಾಂಗೂ ಉಳಿಸ್ಲಕ್ಕ. ಹೇ ಕಾಶಿ,
ಏನ್ ಹಿಂಗೆ ಹೇಳ್ತಾ ಇದ್ದೀರಾ? ನೀವು ಹೇಳ್ದಾಗೆಲ್ಲ ಮಾಡಕ್ಕಾಗತ್ತಾ? ಚೇಚೆ, ತಪ್ಪದು ತಪ್ಪು. ಯಾವುದು ತಪ್ಪು ಮರ್ರೆ? ನಾವೆಲ್ಲ ಮಾಡೋದು ಹೀಗೆ, ಇಲ್ಲಾಂದ್ರೆ ಈ ಕಲಿಗಾಲದಲ್ಲಿ ಬದುಕುಕತ್ತ ಮರ್ರೆ. ರೀ, ನನಗೂ ಯಾಕೋ ಕಾಶಿಯವ್ರು ಹೇಳ್ತಿರೋದೇ ಸರಿ ಅನಿಸ್ತದೆ. ಆಫೀಸ್ ಅವ್ರು ನಿಮ್ಗೆ ದುಡ್ಡು ಕೊಟ್ಟಿರೋದು ಖರ್ಚು ಮಾಡಕ್ಕೆ ಅಂತ ತಾನೆ, ಅದನ್ನ ನೀವು ಉಳಿಸ್ತಿದ್ದೀರಾ, ಅದ್ರಲ್ಲಿ ಏನಿದೆ ತಪ್ಪು? ಗಿರಿ, ಇದನ್ನೇನು ಪರ್ಸನಲ್ ಯೂಸ್ಗೆ ಕೊಟ್ಟಿದ್ದಾರೆ, ಅಫಿಷಿಯಲ್ ಎಕ್ಸ್ಪೆನ್ಸಸ್, ಅದನ್ನ ನಾನು ಉಳಿಸ್ಕೊಳ್ಳೋದು ಚಿಚೆ, ಇದು ಅನ್ಯಾಯ. ಅಪ್ಪ, ನೀನೇ ಇಷ್ಟು ದಿನ ಅಮ್ಮಂಗೆ ದುಡ್ಡು ಉಳಿಸು ಅಂತಿದ್ದೆ, ಈಗ ಅಮ್ಮನೇ ದುಡ್ಡು ಉಳಿಸು ಅಂದ್ರೆ ನೀನು ಉಳಿಸ್ತಿಲ್ವಲ್ಲಪ್ಪ? ಜಾಣ ಮರಿ ಲೇ, ಕೇಳಿದೇನೋ ದಡ ಅವ್ನು ನೋಡಿ ಬುದ್ಧಿ ಕಲಿಯೋ. ರೀ, ಮನೇಲಿ ಎಷ್ಟು ಕಷ್ಟ ಇದೆ. ಗೃಹ ಪ್ರವೇಶ ಆದಮೇಲೆ ಕೈ ಸಾಲ ಬೇರೆ ಜಾಸ್ತಿ ಆಗಿದೆ, ಚೀಟಿ ದುಡ್ಡು ಕಟ್ಟಿಲ್ಲ. ಅದು ಅಲ್ಲದೆ ಲಕ್ಕಿ ಡಿಪ್ಪಲ್ಲಿ ಆ ಜನ ಎಲ್ಲ ನಿಮ್ಮನ್ನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋದ್ರಲ್ಲ, ಅದ್ರ ದುಡ್ಡು ಬಾಕಿ ಇದೆ. ಇಲ್ಕಣಿ ಮರ್ರೆ, ಇಷ್ಟೆಲ್ಲ ಸಮಸ್ಯೆ ಇತ್ಕೊಂಡು ನೀವು ದುಡ್ಡು ಉಳಿಸೋದು ಬೇಡ ಅಂದೇಳಿ ಹೇಳ್ತೀನಿ. ಹೀಗೆ ಮಾಡ್ತಾ ಹೋರೆ ಗಿರ್ಜಮ್ಮಂಗೆ ಹಬ್ಬಕ್ಕೆ ಒಂದು ಒಳ್ಳೆ ಸೀರೆ ಕೊಡ್ಸೋಕಾತಿಲ್ಲ ನಿಮ್ಮ ಕೈಯಲ್ಲಿ, ಗೊತ್ತಿತ್ತಾ? ಛೇ ಕಾಶಿಯವ್ರೆ, ಹಾಗೆಲ್ಲ ಏನೂ ಇಲ್ಲ. ನಮ್ಮ ಯಜಮಾನ್ರು ನಾನು ಕೊಡ್ಸಿರೋ ಸೀರೆಗಳೆಲ್ಲ ಒಳ್ಳೆ ಸೀರೆಗಳೇ. ಅಕ್ಕ, ಸೀರೆ ಡ್ರೈ ಕ್ಲೀನ್ ಕೊಟ್ಟಿದ್ರಲ್ಲ, ಹರಿದೋಗಿದೆ. ಹರಿದೋಗಿದ್ದು ಮೊದಲೇ ಹೇಳ್ಬೋದಾಗಿತ್ತಲ್ಲ. ಇದು ಏನು ವಾಶ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ತಗೊಳ್ಳಿ, ಇದು ಮಸೆ ಬಟ್ಟೆಗೆ ಯೂಸ್ ಮಾಡ್ಕೊಳ್ಳಿ. ಶಿವು, ಕಾಶಿ ಹೇಳ್ತಾರ ನಿಜ ಕಣೋ. ನೋಡು, ಆಫೀಸ್ ಕೆಲಸನೂ ಆಗತ್ತೆ, ಕೈಯಲ್ಲಿ ದುಡ್ಡು ಉಳಿಸ್ಕೋಬಹುದು. ಅಷ್ಟೇ ಅಲ್ಲ, ಕೈ ಸಾಲ ತೀರಿಸಿ ಕಾಶಿ ಯಾತ್ರೆಗೂ ನಾವು ಹೋಗ್ಬೋದಲ್ವೇನೋ. ಕಾಣಿ, ಗಿರ್ಜಮ್ಮಂಗೆ ಒಂದು ಒಳ್ಳೆ ಸೀರೆ ಆದರೂ ಕೊಡ್ಸ್ಲಕ್ ಮಾರ್ರೆ. ಹಂಗೆ ನಂಗೊಂದು ಗೇರ್ ಸೈಕಲ್ಲು ಕೊಡಿಸ್ಬೋದು. ಸ್ಕಂದ, ಈಗ ಅದನ್ನೆಲ್ಲ ಕೇಳಬಾರ್ದು. ನನ್ನ ಮಗಳಿಗಿರೋ ಬುದ್ಧಿ ಯಾರಿಗೂ ಇಲ್ಲ. ಶಿವರೇ, ಬುದ್ಧಿ ಎಲ್ರಿಗೂ ಇತ್ತು, ಆದ್ರೆ ನಾನು ಹೇಳೋದ್ರಲ್ಲಿ ಎಂತ ತಪ್ಪಿತ್ತು ಹೇಳಿಕಂಬ. ನಿಮಗೆ ಫ್ಲೈಟ್ ಟಿಕೆಟ್, ಹೋಟ್ಲ್ ಬಿಲ್ ಎಲ್ಲ ನಾನು ಫೇಕ್ ಮಾಡಿಸಿ ಕೊಡ್ತೆ, ನೀವೇನು ಟೆನ್ಷನ್ ಮಾಡಬೇಡಿ. ಬರೋ ಸಂಬಳದಲ್ಲಿ 35,000 ರೂಪಾಯಿ ಉಳಿಸ್ರೆ 65,000 ರೂಪಾಯಿ ಕೈ ಸೇರುತ್ತೆ. ಅದರಲ್ಲಿ ಎಂತೆಲ್ಲ ಮಾಡ್ಲಕ್ಕೆ ನೀವೇ ಹೇಳಿಕಂಬ. ಹಲೋ, ಹೌದಾ? ಎಲ್ಲ ಹಾಂ, ಬಂದೆ ಈಗ ಬಂದೆ. ಗಿರ್ಜಮ್ಮ, ನಂಗೆ ಅರ್ಜೆಂಟ್ ಕೆಲಸ ಇತ್ತು, ಇಲ್ಲೇ ಹೋಗಿ ಬರ್ತೆ. ನೀವು ಗರಿ ಬಜ್ಜಿ ಮಾಡಿ ಇಟ್ಟಿರಿ ಅಕ್ಕ. ಮತ್ತೆ ಮಕ್ಕಳೇ, ಮತ್ತೆ ಹಾಂ, ಶಿವರೇ, ಯೋಚನೆ ಮಾಡಿ. ಶಿವು, ಕಾಶಿ ಹೇಳೋದು ಸರಿಯಾಗಿದೆ, ಹಾಗೆ ಮಾಡೋ. ರೀ, ನನಗೂ ಯಾಕೋ ಕಾಶಿಯವ್ರು ಹೇಳ್ತಿರೋದೇ ಸರಿ ಅನಿಸ್ತಿದೆ, ಹಾಗೆ ಮಾಡ್ರಿ. ಅಪ್ಪ, ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ, ನಿನಗೇನು ಸರಿ ಅನ್ಸುತ್ತೋ ಅದನ್ನೇ ಮಾಡಪ್ಪ. ಅಕ್ಕ, ನನ್ನ ಗೇರ್ ಸೈಕಲ್ಲು. ಮೊದಲು ನೀನು ಹೋಮ್ವರ್ಕ್ ಮಾಡು, ಬಾ ಬಾ. ಎಲ್ಲರೂ ಸೇರ್ಕೊಂಡು ನನ್ನ ಕೈಲೇ ತಪ್ಪು ಮಾಡಿಸ್ತಾ ಇದ್ದಾರಲ್ಲ. ಅಲ್ಲ, ಭಗವಂತ ಏನ್ ಹೇಳಿದಾನೆ? ಅನ್ಯಾಯ ಮಾಡಬಾರ್ದು, ತಪ್ಪು ದಾರಿ ತುಳಿಬಾರ್ದು ಅಂತ. ಆದ್ರೆ ಇವರು ತಪ್ಪು ದಾರಿ ತುಳಿಯೋದು ಬೇಡ, ಡೈರೆಕ್ಟಾಗಿ ದಾಟ್ಕೊಂಡೇ ಹೋಗು ಅಂತ ಹೇಳ್ತಾ ಇದಾರಲ್ಲ. 35,000 ಉಳಿಸೋದಕ್ಕೆ ನನ್ನ ಕಂಪನಿಗೆ ನಾನೇ ಮೋಸ ಮಾಡೋದ? ಛೆ, ತಪ್ಪು ತಪ್ಪು ತಪ್ಪು. ಹಾ, ಬೇಕಿದ್ರೆ ನಮ್ಮ ಮನೆಯವ್ರ ಡಿಮ್ಯಾಂಡ್ಸ್ನ ತೀರ್ಸೋದಕ್ಕೆ ಸಾಲ ಮಾಡಿ ತೀರಿಸ್ಬಿಡ್ತೀನಿ. ಅಯ್ಯೋ, ನಮ್ಮ ಮನೆಯವ್ರ ಆಸೆ ತೀರ್ಸಕ್ ಹೋಗಿ ಆಮೇಲೆ ಆ ಸಾಲ ತೀರ್ಸಕ್ಕಾಗಿಲ್ಲ ಅಂದ್ರೆ ಛೇ, ಏನಪ್ಪ ಮಾಡ್ಲಿ ಭಗವಂತ. ಈ ಟೈಮಲ್ಲಿ ಭಗವಂತ ಇದ್ದಿದ್ರೆ ಏನ್ ಮಾಡ್ಲಿ ಅಂತ ಕೇಳಬಹುದಾಗಿತ್ತು. ಭಗವಂತ ಬಂದ್ರು ಏನ್ ಹೇಳ್ತಾನೆ ಅಂತ ನನಗೆ ಗೊತ್ತಲ್ಲ. ಫಾರ್ ಎಕ್ಸಾಂಪಲ್, ಭಗವಂತ ಬಂದ್ರೆ ನಾನು ಆಸ್ ಇಟ್ ಇಸ್ ಇಲ್ಲೇ ನಿಂತಿರ್ತಾನೆ. ಭಗವಂತ ಇಲ್ಲಿ ನಿಂತಿರ್ತಾನೆ, ಆಗ ನಾನು ಇಲ್ಲಿರ್ತೀನಿ. ಭಗವಂತ, ಆಫೀಸ್ ದುಡ್ಡನ್ನ ನನ್ನ ಪರ್ಸನಲ್ಗೆ ಯೂಸ್ ಮಾಡಿಕೊಂಡು ಟ್ರೈನಲ್ಲಿ ಹೋಗಿ ನೆಂಟ್ರ ಮನೇಲಿ ಉಳ್ಕೊಂಡ್ರೆ ತಪ್ಪಾಗುತ್ತಾ? ಶಿವಪ್ರಸಾದ್, ನಿನ್ನ ಮುಂದೆ 2 ದಾರಿ ಇದೆ. ಒಂದು ಒಳ್ಳೇದು,
ಒಂದು ಕೆಟ್ಟದ್ದು. ನಿನ್ನ ಅಂತರಾತ್ಮ ಏನು ಹೇಳುತ್ತೋ ನೀನ್ ಹಾಗೇ ಮಾಡು. ಅಲ್ಲ ಭಗವಂತ, ಕಾಶಿ ಹೇಳೋದ್ರಲ್ಲಿ ತಪ್ಪೇನಿದೆ? ಆಫೀಸರು ಏರೋಪ್ಲೇನ್ ಅಲ್ಲಿ ಹೋಗು ಅಂತ ಹೇಳಿದ್ದಾರೆ, ನಾನು ಟ್ರೈನಲ್ಲಿ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ. ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಚೇಂಜ್ ಆದ್ರೆ ಅಫೆನ್ಸ್ ಹೇಗಾಗುತ್ತೆ? ಶಿವಪ್ರಸಾದ್, ನೀನು ಹೇಗೆ ಹೋಗ್ತೀಯಾ, ಎಲ್ಲಿ ಉಳ್ಕೊಳ್ತೀಯಾ, ಇದ್ಯಾವುದು ಮುಖ್ಯ ಆಗೋದಿಲ್ಲ. ಕೆಲಸ ಆಗುತ್ತಾ, ಅದು ಮುಖ್ಯ ಆಗುತ್ತೆ. ಆಹಾ, ಎಷ್ಟು ಚೆನ್ನಾಗಿ ಹೇಳಿದೆ ಭಗವಂತ. ನಾನು ಹಾಗೆ ಮಾಡಿದ್ರೆ ಮನೆಯವರ ಆಸೆಗಳನ್ನು ತೀರಿಸ್ಬೋದು, ಕೈ ಸಾಲಗಳನ್ನು ತೀರಿಸ್ಬೋದು. ಶಿವಪ್ರಸಾದ್, ಆದಷ್ಟು ಬೇಗ 35,000 ರೂಪೀಸ್ ನಿನ್ನ ಜೇಬ್ ಸೇರ್ಲಿ. ತಥಾಸ್ತು. ಥ್ಯಾಂಕ್ ಯು ಸೋ ಮಚ್ ಭಗವಂತ. ಫ್ಲೈಟಲ್ಲಾದ್ರೆ ಟಕ ಟಕ ಅಂತ ಹೋಗ್ಬೋದು, ಆದರೆ ಟ್ರೈನಲ್ಲಾದ್ರೆ 2 days ಬೇಕು. ಅದಕ್ಕೆ ನನಗೆ 2 days ರಜಾ ಬೇಕು. ನಾಳೆನೇ ಮ್ಯಾನೇಜರ್ ಹತ್ರ ಹೋಗಿ ರಜಾ ಕೊಡಿ ಸರ್ ಅಂತ ಕೇಳ್ಬಿಡ್ತೀನಿ. ಸಾರ್, ರಜಾ ಕೊಡಿ ಸಾರ್. ಹೊಸ ಪಾಠಕ್ಕೆ ಸಿದ್ಧವಾಗಿರು ಶಿವಪ್ರಸಾದ್. 2 ದಿನ ರಜಾನ? ನೋ, ಬೇಕಾದ್ರೆ 2 ಕಿಡ್ನಿ ಕೇಳೋ ಕೊಟ್ಬಿಡ್ತೀನಿ, ಆದ್ರೆ 2 ದಿನ ರಜಾ ಮಾತ್ರ ಕೊಡಕ. ಅದು ನನ್ನ ಹತ್ರ ಆಲ್ರೆಡಿ ಇದೆ ಸರ್. ರಜಾನ? ಇಲ್ಲ ಸರ್, 2 ಕಿಡ್ನಿ. ತಲಾಟೆ ನನ್ನ ಹತ್ರ ತಮಾಷೆ ಮಾಡ್ತೀಯ? ಯಾಕೆ ಬೇಕು ನಿನಗೆ ರಜಾ? ಅಯ್ಯೋ ದೇವ್ರೆ, ಕಡೆಗೂ ಸುಳ್ಳು ಹೇಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಏನಪ್ಪ ಮಾಡ್ಲಿ? ಸರ್, ಅದೇ ಬಾಂಬೆ ಟ್ರಿಪ್ ಇದೆಯಲ್ಲ. ಬಾಂಬೆ ಟ್ರಿಪ್ ಅಲ್ಲ ಕಣಯ್ಯ, ಅದು ಬಿಸ್ನೆಸ್ ಮೀಟಿಂಗು. ಎಲ್ಲಿಂದ ಬರ್ತೀರಯ್ಯ ನಿಮ್ಮೆಲ್ಲ? ದೂರ ಏನಿಲ್ಲ ಸರ್, ನಮ್ಮ ಆಫೀಸಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ಫ್ಲೈಓವರ್ ಇದೆಯಲ್ಲ, ಆ ಫ್ಲೈಓವರ್ ಹತ್ತಿ ಇಳಿದು 2ನೇ ಕ್ಲಾಸ್ ಲೆಫ್ಟ್ ತಗೊಂಡ್ರೆ ಅಲ್ಲಿ ಒಂದು ಶಿವನ್ ದೇವಸ್ಥಾನ ಇದೆ ಸರ್. ಆ ಶಿವನ್ ದೇವಸ್ಥಾನ ಹತ್ರ ಒಂದು ಗಂಟೆ ಸರ್. ಆ ಗಂಟೆ ಅದಕ್ಕೆ ಪ್ರಸಂಗಿ, ಅದೇ ಶಿವನ್ ದೇವಸ್ಥಾನದ ಮುಂದೆ ತಿರ್ಪೆ ಬೇಡಬೇಕು ನೀನು. ರಜಾ ಕೊಡಕ್ಕಾಗಲ್ಲ ಅಂತಾನೆ ನಿನ್ನ ಫ್ಲೈಟ್ ಅಲ್ಲಿ ಕಳಿಸ್ತಾ ಇರೋದು. ಅಂತದ್ರಲ್ಲಿ 2 ದಿನ ರಜಾ ಕೇಳ್ತೀಯಾ? ಕೊಡಕ್ಕಾಗಲ್ಲಪ್ಪ. ಸರ್ ಪ್ಲೀಸ್ ದಯವಿಟ್ಟು ಹಾಗನ್ಬಿಡಿ ಸರ್. ನಾನು ಮುಂಚೆನೇ ಹೇಳಿದ್ದೀನಿ, ನನಗೆ ಬಾಂಬೆ ಹೊಸದು, ಹಿಂದಿ ಬೇರೆ ಬರಲ್ಲ. ಅದಕ್ಕೋಸ್ಕರ 30 ದಿನಗಳಲ್ಲಿ ಹಿಂದಿಯನ್ನು ಕಲಿಯಿರಿ. ಈ ಪುಸ್ತಕ ತಗೊಂಡಿದ್ದೀನಿ ಸರ್, ಅದನ್ನ ನಾನು 2 days ಅಲ್ಲಿ ಕಲಿಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಸರ್. ಸೊ ಪ್ರಿಪರೇಷನ್ಸ್ಗೆಲ್ಲ ಟೈಮ್ ಬೇಕು ಸರ್. ಪ್ಲೀಸ್ ರಜಾ ಕೊಡಿ ಸರ್. ತಾಯಿ ಹೊಟ್ಟೆಯಿಂದ ಹೊರಗೆ ಬಂದಾಗ ಈ ಜಾಗನೂ ಹೊಸ್ತು, ಅವಾಗ ಮಾತಾಡಕ್ ಬರ್ತಾ ಇಲ್ಲ. ಅವಾಗಲೂ 2 ದಿನ ರಜಾ ಕೇಳಿದ್ಯಾ ನೀನು? ಅದಕ್ಕೋಸ್ಕರ ದೇವರೇ 9 ತಿಂಗಳ ಟೈಮ್ ಕೊಟ್ಟಿದ್ನಲ್ಲ ಸರ್. ಎದುರುತ್ರ ನನಗೆ ಎದುರುತ್ರ ಕೊಡ್ತೀಯ ನೀನು? ಸಾರ್, ಎದುರುತ್ರ ಎಲ್ಲ ಕೊಡಕ್ಕೆ ನನಗೆ ಬರಲ್ಲ ಸರ್. ರಜದಲ್ಲಿ ಇದ್ಕೊಂಡೆ ಆಫೀಸ್ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಸರ್. ಈ ವರ್ಕ್ ಫ್ರಮ್ ಹೋಮ್ ತರ ವರ್ಕ್ ಫ್ರಮ್ ಟ್ರಿಪ್ ಮಾಡ್ಬಿಡ್ತೀನಿ. ಬೇಕಿದ್ರೆ ಅಲ್ಲಿಂದ ಬಂದ್ಮೇಲೆ 2 ದಿನ ಎಕ್ಸ್ಟ್ರಾ ಡ್ಯೂಟಿ ಕೂಡ ಮಾಡ್ತೀನಿ ಸರ್. ಆದರೆ ದಯವಿಟ್ಟು ರಜಾ ಮಾತ್ರ ಇಲ್ಲ ಅಂತ ಹೇಳ್ಬೇಡಿ ಸರ್. ಲೈಫಲ್ಲಿ ಫಸ್ಟ್ ಟೈಮ್ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಅಷ್ಟೊಂದು ದೂರ ಹೋಗ್ತಾ ಇರೋ ಸರ್. ಪ್ಲೀಸ್ ರಜಾ ಕೊಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಇವು ಇರಿಟೇಷನ್ಸ್ ಎಲ್ಲ ಆಯ್ತಯ್ಯ, ಕೊಡ್ತೀನಿ ವಾಕ್. ಆದ್ರೆ ಒಂದು ಕಂಡೀಷನ್, ಪ್ರಾಜೆಕ್ಟ್ ಅಪ್ರೂವಲ್ ಆಗಲಿಲ್ಲ ಅಂತಂದ್ರೆ ನೀನು ವಾಪಸ್ ಬಂದ ಮೇಲೆ ಊಟ ಮಾಡಕ್ ಬಿಡಲ್ಲ, ತಿಂಡಿ ತಿನ್ನಕ್ ಬಿಡಲ್ಲ, ಕಾಫಿ ಕುಡಿಯಕ್ ಬಿಡಲ್ಲ, ಕಾಟ ಹಾಕೊಂಡು ಬಿಡ್ತೀನಿ. ಹುಷಾರ್. ಈಗೇನ್ ಕಮ್ಮಿ ಕಾಟ ಕೊಡ್ತಾ ಇದ್ದೀರಾ ಸರ್? ನೀವು ಕೊಡೋ ಕಾಟ ನನಗೆ ಸೂಟ್ ಆಗ್ಬಿಟ್ಟಿದೆ ಸರ್. ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ರೀ, ಇದರಲ್ಲಿ ಚಟ್ನಿ ಪುಡಿ, ಆಮೇಲೆ ಪುಳಿಯೋಗರೆ ಗೊಜ್ಜು, ಹುಣಸೆ ಹುಳಿ ಇವಿಷ್ಟು ಇದೆ. ನೀವು ವಾಪಸ್ ಬರೋವರೆಗೂ ಊಟದ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ಆಮೇಲೆ ಬಾಂಬೆನಲ್ಲಿ ಸಿಕ್ಕಾಪಟ್ಟೆ ಬಿಸಿಲಂತೆ, ಅದಕ್ಕೆ ಈ ಬ್ಯಾಗಲ್ಲಿ ಒಂದು ಕೊಡೆ ಇಟ್ಟಿದ್ದೀನಿ. ಆಚೆ ಹೋಗುವಾಗ ಮರೀದೆ ತೊಗೊಂಡು ಹೋಗ್ಬಿಡಿ. ಆಮೇಲೆ ಗ್ಯಾಸ್ಟ್ರಿಕ್ದು ತಲೆನೋವಿನ ಮಾತ್ರೆನ ಈ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಆ ಬಾಂಬೆನಲ್ಲಿ ಆ ಊಟಕ್ಕೆ ಹಾಕೋ ಮಸಾಲೆ ನೋಡಿದ್ರೇ ಗ್ಯಾಸ್ಟ್ರಿಕ್ ಬರೋಂಗೆ ಆಗ್ಬಿಡುತ್ತೆ. ಅದಕ್ಕೆ ಹೊರಗೆ ಎಲ್ಲೂ ತಿನ್ನಕ್ಕೆ ಹೋಗಬೇಡಿ. ಅಯ್ಯೋ, ಏನ್ರಿ ನೀವು ತಲೆನ ಬಾಚ್ಕೊಳ್ದೆ ಹಾಗೆ ಕೂತಿದ್ದೀರಾ? ಅಯ್ಯೋ ರೀ, ಯಾಕ್ರಿ ಕಣ್ಣಲ್ಲಿ ನೀರು? ಏನಾಯ್ತು ಹೇಳ್ರಿ,
ದೇವ್ರೆ ನಾನೇನಾದ್ರು ತಪ್ಪಾಗಿ ಮಾತಾಡಿದ್ನಾ? ಸಾರಿ ರೀ, ನಂಗೆ ಗೊತ್ತಾಗಿರಲ್ಲ. ಇಲ್ಲ ಗಿರಿ, ನೀನೇನು ತಪ್ಪು ಮಾತಾಡಿಲ್ಲ. ನಮ್ಮ ಮದುವೆ ಆಗಿ ಹತ್ತತ್ರ 18 ವರ್ಷ ಆಯಿತು. ಇಷ್ಟು ವರ್ಷದಲ್ಲಿ ನಿನ್ನ ಅಪ್ಪನ ಮಕ್ಕಳನ್ನ ಬಿಟ್ಟು ಒಂದು ದಿವಸಕ್ಕೂ ಆಚೆ ಇರಲಿಲ್ಲ ನಾನು. ಈಗ 4 ದಿವಸ ಬಿಟ್ಟಿರ್ಬೇಕಲ್ಲ, ಅದನ್ನ ನೆನ್ಸ್ಕೊಂಡು ಅಳು ಬಂತು. ನೀವೇನೋ ನನ್ನ ಹತ್ರ ಹೇಳ್ಕೊಂಬಿಟ್ರಿ, ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನನಗೂ ನಿಮ್ಮನ್ನು ಬಿಟ್ಟಿರೋಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಗಿರಿ, ಅಳ್ಬೇಡ ನೀನು. ತುಂಬ ಜನ ನನ್ನನ್ನು ಬಾವಿಲಿರೋ ಕಪ್ಪೆ ಅಂತ ರೇಗಿಸ್ತಾ ಇದ್ರು. ಹೊರಗಿನ ಪ್ರಪಂಚಕ್ಕೆ ಬಾ, ಅನುಭವಿಸು ಅಂತ ಹೇಳ್ತಾ ಇದ್ರು. ಆದರೆ ಅದ್ರ ಬಗ್ಗೆ ನಾನು ಯಾವತ್ತೂ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಯಾಕೆಂದರೆ ಈ ಕಪ್ಪೆಗೆ ಈ ಬಾವಿನೇ ಪ್ರಪಂಚ. ಈ ಬಾವಿಲಿರೋ ಅಪ್ಪ, ನೀನು, ಮಕ್ಕಳು, ನೀವೇ ನನ್ನ ಜಗತ್ತು. ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಏನೂ ಬೇಡ. ಅಂಥದ್ರಲ್ಲಿ ಈಗ 4 ದಿವಸ ನಿಮ್ಮನ್ನು ಬಿಟ್ಟಿರ್ಬೇಕಲ್ಲ, ಅದೇ ನನಗೆ ಸಂಕಟ ಆಗ್ತಾ ಇರೋದು. ರೀ, ನಿಮ್ಗೆ ಇಷ್ಟೊಂದು ಕಷ್ಟ ಆಗ್ತದೆ ಅಂದರೆ ಆ ಬಾಂಬೆ ಮೀಟಿಂಗ್ನ ಕ್ಯಾನ್ಸಲ್ ಮಾಡ್ಕೊಳ್ರಿ. ಅಯ್ಯೋ ಗಿರಿ, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಇದು ದೊಡ್ಡ ಬಾಸು ನನಗೆ ಅಂತ ವಹಿಸಿರೋ ಜವಾಬ್ದಾರಿ. ಅದನ್ನು ನಾನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಲೇಬೇಕು. ಫಸ್ಟ್ ಟೈಮಲ್ವ ಹೋಗ್ತಾ ಇರೋದು, ಅದಕ್ಕೆ ಅಳು ಬಂದ್ಬಿಡ್ತು. 4 ದಿನ ತಾನೆ, ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಹಾಂ, ಆಗಾಗ ಫೋನ್ ಮಾಡ್ತಾ ಇರ್ತೀನಿ. ಚೀಟಿ ಕೂಗಕ್ಕೆ ಹೋಗಿದ್ದೆ, ತರಕಾರಿ ತರಕ್ಕೆ ಹೋಗಿದ್ದೆ, ಫೋನ್ನ ಚಾರ್ಜ್ ಹಾಕ್ಬಿಟ್ಟು ಹೋಗಿದ್ದೆ ಅಂತೆಲ್ಲ ಕಾರಣ ಹೇಳ್ಬೇಡ. ಫೋನ್ ಬಂದ ತಕ್ಷಣ ಎತ್ಕೊ, ಹಲೋ ಅನ್. ಇಲ್ಲಪ್ಪ, ನೀವು ವಾಪಸ್ ಬರೋವರೆಗೂ ನನ್ನ ಜೀವನ ಫೋನ್ನ ಕೈಯಲ್ಲೇ ಇಟ್ಕೊಂಡಿರ್ತೀನಿ, ಸರಿನಾ? ಗಿರಿ, ಬಾಂಬೆಯಿಂದ ನಿನಗೇನು ಬೇಕು? ರೀ, ಬಾಂಬೆನಲ್ಲಿ ಈ ಮಂಚುಗಡ್ಡೆನ ತುರಿದು ಅದೇನೋ ಗೋಲಾ ಅಂತ ಮಾಡ್ತಾರಂತಲ್ಲ, ಅದನ್ನು ತಗೊಂಡ್ಬನ್ರಿ. ಗೋಲಾ? ಅವನು ನನ್ನ ಕೈ ಕೊಟ್ಟು ಅದನ್ನು ನಾನು ಇಲ್ಲಿಗೆ ತರೋಷ್ಟೊತ್ತಿಗೆ ಅದು ಕರ್ಗೋಗಿ ಕೈಯಲ್ಲಿ ಕಡ್ಡಿ ಮಾತ್ರ ಉಳ್ಕೊಂಡಿರುತ್ತೆ. ತರಲಾ? ಅಯ್ಯೋ, ನನ್ನ ಬುದ್ಧಿಗಿಷ್ಟು, ನನಗಿದು ಹೊಳಿಲೇ ಇಲ್ಲ. ಬೇಡ ಬಿಡಿ, ನೀವು ಆರಾಮಾಗಿ ಹುಷಾರಾಗಿ ವಾಪಸ್ ಬನ್ನಿ, ಅಷ್ಟೇ ಸಾಕು. ನನಗೆ ಗೊತ್ತು ನೀನು ಹೀಗೆ ಹೇಳ್ತೀಯ ಅಂತ. ಹಾಗಂತ ನಾನು ಸುಮ್ಮನೆ ಇರ್ತೀನಾ? ನಿನ್ನನ್ನು ಸರ್ಪ್ರೈಸ್ ಮಾಡೋಕ್ಕೆ ಒಂದು ಸೀರೆ ತಗೊಂಡ್ಬರ್ತೀನಿ. ಸೀರೆ? ಸರ್ಪ್ರೈಸ್ ಆಗಿ? ಸರ್ಪ್ರೈಸ್ ಅಂತ ನಾನೇ ಓಪನ್ ಆಗಿ ಹೇಳ್ಬಿಟ್ನಾ? ಪೆದ್ದು ಪೆದ್ದು ನಡೀರಿ. ಹುಷಾರು ರೀ. ಅಪ್ಪ ಪಾ. ಏನಪ್ಪ? ನಾನು ಬಾಂಬೆಗೆ ಹೊರಟೆ. ಹೊರಟ್ಯಾ? ದೇವ್ರಿಗೆ ನಮಸ್ಕಾರ ಮಾಡಿದ್ಯಾ? ಏ ದಡ್ಡ, ಆ ದೇವ್ರಿಗೆ ನಮಸ್ಕಾರ ಮಾಡಿದೆ ಅಂದೆ. ಬೆಳಿಗ್ಗೆನೆ ಮಾಡಿದ್ನಪ್ಪ. ಆಯ್ತಾ, ಹುಷಾರಾಗಿ ಹೋಗ್ಬಿಟ್ಟು ಬಾ. ಆಮೇಲೆ ಹೋದ ಕೂಡಲೇ ಫೋನ್ ಮಾಡಬೇಕಪ್ಪ. ಸರಿ ರೀ, ನನಗೆ ಇನ್ನೊಂದು ವಿಷಯ ಹೇಳೋದೇ ಮರ್ತೋಗಿತ್ತು. ಆ ಬಾಂಬೆನಲ್ಲಿ ಅದ್ಯಾವುದೋ ದೊಡ್ಡ ಹೋಟ್ಲ್ ಇದೆಯಂತಲ್ಲ, ಅದ್ರ ಮುಂದೆ ಎಲ್ಲ ಪಾರಿವಾಳಗಳು ಹಾಡ್ತಾ ಇರುತ್ತೆ. ಪಾರಿವಾಳಗಳ? ಅಯ್ಯೋ ಅದೇ ರೀ, ಕೋಟಿಗೊಬ್ಬ ಪಿಕ್ಚರಲ್ಲಿ ನಮ್ಮ ವಿಷ್ಣುವರ್ಧನ್ ಅವರು ನಡ್ಕೊಂಡ್ ಬರ್ತಾ ಇದ್ರೆ ಪಾರಿವಾಳಗಳೆಲ್ಲ ಹಾಡ್ತಾ ಇರುತ್ತಲ್ಲ, ಆ ಹೋಟ್ಲು. ಓ, ಸಾಹಸ ಸಿಂಹ ಸಾಹಸ ಸಿಂಹ ಅಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತಲ್ಲ, ಅದಾ? ಹಾ, ಅದೇ. ಈಗ ಪಾರಿವಾಳಗಳು ತರಬೇಕಾ? ಆನಿಮಲ್ ಬೋರ್ಡ್ ಅವರು ಬೈತಾರೆ ಕಣೆ. ಶೋ ಅಲ್ಲ ರೀ, ಆ ಹೋಟ್ಲು ಮುಂದೆ ನಿಂತ್ಕೊಂಡು ಒಂದು ಸೆಲ್ಫಿ ತಗೊಳ್ಳಿ, ಅದನ್ನ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಹಾಕಿ. ನಿಮ್ಮ ಸ್ಟೇಟಸ್ನ ನಮ್ಮ ನೆಂಟರಿಷ್ಟು ನೋಡಿದ್ರೆ ನಮ್ಮ ಸ್ಟೇಟಸ್ ಹೆಚ್ಚಾಗುತ್ತೆ. ಓ, ನಾಟ್ ಹಿ ಗಿರಿ, ಜನಗಳಿಗೆ ನಾವು ನಮ್ಮ ಹೆಸರನ್ನ ಹೇಳಬೇಕು. ನಾವು ಹೆಸರು ಮಾಡಿದೀವಿ ಅನ್ನೋ ವಿಚಾರನ ಜನ ತಾನಾಗೇ ಮಾತಾಡ್ಕೋಬೇಕು. ಹಾಗೆ ಮಾತಾಡ್ಕೋಬೇಕು ಅಂದ್ರೆ ಯೋಗ ಯೋಗ್ಯತೆ ಬರಬೇಕು. ಆ ಯೋಗ ಯೋಗ್ಯತೆ ಬರಬೇಕು ಅಂದ್ರೆ ನಮಗೆ ತಾಳ್ಮೆ ಇರಬೇಕು. ತಾಳ್ಮೆ ಹೇಗೆ ಬರುತ್ತೆ ಗೊತ್ತಾ? ಆಕ್ಚುಲಿ ಒಂದೇ ಒಂದು ಸ್ಟೇಟಸ್ ಹಾಕಿ ಅಂತ ಹೇಳಿದ್ರೆ ಇಷ್ಟು ಉದ್ದ ಬೈತೀರಾ? ನಾನು ಬೈದ್ನಾ ಅಪ್ಪ? ನಾನು ಬೈದ್ನಾ? ಪದಗಳು ಆಗಿರಲಿಲ್ಲ. ನೋಡಿದ್ಯಾ? ಪದ ಪ್ರಯೋಗ ಆಗಿತ್ತು. ನೋಡಿದ್ರಾ? ಥ್ಯಾಂಕ್ಸ್ ಮಾವ. ಅರೆ, ಟ್ರೈನಿಗೆ ಟೈಮ್ ಆಯಿತು, ನಾನು ಹೋಗಿ ಒಂದು ಆಟೋ ಹಿಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯ ಇರಪ್ಪ, ನಾನೇನು ಎಳೆ ಮಗುನ, ನಾನೇ ಆಟೋ ಎತ್ಕೊಂಡು ಹೋಗ್ತೀನಿ. ಮನೆ ಕಡೆ ಜೋಪಾನ, ಆರೋಗ್ಯ ಹುಷಾರಾಗಿ ನೋಡ್ಕೊ. ಗಿರಿ, ಮಕ್ಕಳು ಬಂದ್ಮೇಲೆ ಫೋನ್ ಮಾಡಿಸು. ಸರಿ ಅಪ್ಪ, ನಿನ್ನ ಫೋನ್ ಅವಲಿಂದ ಬಡ್ಕೋತಾ ಇದೆ. ಓ, ಅವನು ಓಂಕಾರಪ್ಪ ಇರಬೇಕು. ಬಂದೆ. ಆಮೇಲೆ ಹುಷಾರಾಗೆ ಆರೋಗ್ಯ ನೋಡ್ಕೊಳಪ್ಪ. ಅಮ್ಮ, ಹೋಗ್ಬೇಕಾದ್ರೆ ಅವನಿಗೆ ಸಪ್ರೇಟಾಗಿ ಬಿಸಿನೀರು ಕೊಟ್ಬಿಡಮ್ಮ. ಯಾವುದಾದ್ರು ನೀರು ಕೊಟ್ಬಿಟ್ಟು ಆಮೇಲೆ. ಸರಿ ಮಾವ. ಹುಷಾರಪ್ಪ. ಸರಿ.
ಎಲ್ಗಾದ್ರೂ ಕಳಿಸ್ಕೊಡೋಕ್ಕೂ ಮುಂಚೆ ಕಣ್ಣೀರು ಹಾಕ್ಕೊಂಡು ಕಳಿಸ್ಕೊಡ್ಬಾರ್ದಂತೆ. ಆದರೆ ನಂಗೆ ಅಳು ಬರ್ತಿದೆ. ನೀವು ಹುಷಾರು ಅಷ್ಟೇ, ಹುಷಾರು. ಹೇ ಗಿರಿ, ಒಳ್ಳೆ ಹುಚ್ಚಿ. ಭಗವಂತ ಇಲ್ಲೇ ಇದ್ದಾನೆ, ನಾನು ಕರೀಲೇ ಇಲ್ವಲ್ಲ. ಸುಳ್ಳು ಬೇರೆ ಹೇಳ್ಬಿಟ್ಟಿದ್ದೀನಿ. ಈಗ ಹೇಗಪ್ಪ ಮ್ಯಾನೇಜ್ ಮಾಡಲಿ? ಹಾ, ಭಗವಂತನ ನೋಡಿದಿರೋ ಥರ ಹೋಗ್ಬಿಡೋಣ, ಅದೇ ಬೆಟ್ರು. ಶಿವಪ್ರಸಾದ್,